ವರ್ಷದಿಂದ ಪಾಯಿಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಈರ್ಭದ್ರನ್ ಪಾಯಿಂಟ್ ಕೊಟ್ಟಿದೆ, ಇಲ್ಲಿ ಚೆಕ್ ಮಾಡಿ ಅಂದ್ರು. ಯಾಕಂದ್ರೆ ಇದು ಫಸ್ಟ್ನೇ ಟೈಮ್ ಆಗಿದ್ದರಿಂದ ಅವ್ರಿಗೂ ಇದಾಗೋದು ಬೇಡ. ಯಾಕಂದ್ರೆ ಸುತ್ತಮುತ್ತ ಬೈಲಾದ್ರೆ ಬೇರೆ ಹತ್ರ ಹೋಗಿ ಸುಮ್ಮನೆ ಲಕ್ಷಾನ್ ಕೊದ್ದಿ ಖರ್ಚು ಮಾಡಬೇಕು, ವೇಸ್ಟ್ ಆಗ್ತದೆ. ನಮ್ಮ ಕ್ಷೇತ್ರದಲ್ಲೇ ಮಾಡೋಣ, ಪಾಸ್ ಆದ್ರೆ ನಾವು ಮುಂದಕ್ಕೆ ಹೋಗೋಣ, ರೈತರಿಗೆ ಅನುಕೂಲ ಆಗ್ಲಿ, ರೈತಗೋಸ್ಕರ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇರೋದು. ಇದು ಯಾವ್ದು ದುಡ್ಡು ಇದಕ್ಕಾಗ್ಲಿಲ್ಲ, ಯಾಕಂದ್ರೆ ಲಕ್ಷಾನ್ ಕೊದ್ದಿ ಕಳ್ಕೊತಾರೆ. ಹಂಗಾಗಿ ಇಲ್ಲಿ ಶ್ರೀ ಜ್ಞಾನ ದೇವತೆ ಅಂತ ಒಂದಿದೆ, ಆಮೇಲೆ ಈರ್ಭದ್ರ ಸ್ವಾಮಿ ಅಂತ ಪಾಯಿಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಬಂದು ನಾವು ಚೆಕ್ ಮಾಡಿದ್ವಿ, ಇಲ್ಲಿ ನಮಗೆ ಪಾಯಿಂಟ್ ಬರಲಿಲ್ಲ. ನಾವು 600 ಅಡಿ ತನಕ ನೋಡಿ ಇಲ್ಲೊಂದು ನಿಲ್ಸ್ಬಿಡಿ, ಬೇಡ ಇಲ್ಲಿ ನೀರೇ ಬರ್ತಾ ಇಲ್ಲ ಅಂದ್ರೆ ಸುತ್ತಮುತ್ತ ಸುಮಾರು ಒಂದು 50 ಪಾಯಿಂಟ್ ಮಾಡಿದ್ವಿ, ಎಲ್ಲಿ ನೀರು ಬಿದ್ದಿಲ್ಲ. ಇಲ್ಲಿ 600 ಅಡಿ ಆದ್ಮೇಲೆ ಮತ್ತೆ ನಾವು ಇಲ್ಲೇ ಇದ್ವಿ. ಮತ್ತೆ ಆಗ್ಲಿ ದೇವ್ರ ಮೇಲೆ ಬಾರ ಹಾಕಿ 2 ರಾಡ್ ಹಾಕೋಣ ಅಂತಂದ್ರು. 2 ರಾಡ್ ಹಾಕಿದ್ಮೇಲೆ ವಿಪರೀತ ನೀರು ಬಂತು ಸರ್, ಸಿಕ್ಕಾಪಟ್ಟೆ ನೀರು ಬಂತು. ನಮಗೆ ಒಂಥರ ಆಶ್ಚರ್ಯ ಆಗೋಯ್ತು, ಯಾಕಂದ್ರೆ ಸುತ್ತಮುತ್ತ ನೀರೇ ಇಲ್ಲ, ಅಂತ ಏರಿಯಾದಲ್ಲಿ ನೀರು ಬಂದಿದೆ ಅಂದ್ರೆ ತುಂಬಾ ಆಶ್ಚರ್ಯ ಆಯ್ತು. ಯಾಕಂದ್ರೆ ನಾವು ಪಾಯಿಂಟ್ ಮಾಡೋರಾಗಿ ಇಲ್ಲಿ ಪಾಯಿಂಟೇ ತೋರಿಸ್ಲಿಲ್ಲ, ನಮಗೆ ಪಾಯಿಂಟೇ ತೋರಿಸಲಿಲ್ಲ. ಯಾಕಂದ್ರೆ ದೇವರು ಇದರಲ್ಲಿ ನಾವು ಮಾಡೋದು ಬೇಡ ಅಂತಾನೆ ತೋರಿಸಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ನೀರು, ಯಾಕಂದ್ರೆ